ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಸ್ಪೆಷಲ್ ವ್ಲಾಗನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಂದರೆ ಇದು ಸ್ಪೆಷಲ್ ವಿಡಿಯೋ ಯಾಕಂತ ಹೇಳಿದರೆ ನಾನು ಫ್ಯಾಕ್ಟ್ಸ್ ಬಗ್ಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಂದರೆ ಇದು ನಾನು ಫಸ್ಟ್ ಟೈಮ್ ಮಾಡ್ತಿರೋದಲ್ಲ ಈ ಫ್ಯಾಕ್ಟ್ ಬಗ್ಗೆ. ಯಾಕಂತ ಹೇಳಿದರೆ ನಾನು ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ಒಂದು ಡ್ರೀಮ್ ಕ್ಯಾಚರ್ ಬಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಆಲ್ರೆಡಿ ನಾನು ಫಸ್ಟೇ. ಸೊ ಅದು ಕೂಡ ಒಂದು ಫ್ಯಾಕ್ಟ್ ಬಗ್ಗೆ ನಾನು ಅಪ್ಲೋಡ್ ಮಾಡಿದ್ದೆ. ಸೊ ಈಗ ನಾನು ಡೈಲಿ ವ್ಲಾಗ್ಸನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಅದ್ರ ಜೊತೆಗೆ ಈ ಫ್ಯಾಕ್ಟನ್ನು ಕೂಡ ಆ್ಯಡ್ ಮಾಡೋಣ. ಸೊ ವೀಕ್ಲಿ ಒನ್ಸ್ ನಾನು ಈ ಫ್ಯಾಕ್ಟ್ಗಳ ಬಗ್ಗೆ ವಿಡಿಯೋ ಮಾಡೋಣ ಅಂಥೇಳಿ ಹಾಕ್ತಾಯಿದ್ದೀನಿ. ಸೊ ಫ್ಯಾಕ್ಟ್ ಅಂದರೆ ಏನು? ಫ್ಯಾಕ್ಟ್ ಅಂತೇಳಿದರೆ ವಾಸ್ತವ ಅಂತ. ಸೊ ವಾಸ್ತವವಾಗಿ ಸೈಂಟಿಫಿಕ್ಕಾಗಿ ಏನು ಇನ್ಫಾರ್ಮೇಷನ್ ಇದೆ ಅದು ನಾವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ನಮಗೆ ಸಿಗುವಂತಹ ಕಂಟೆಂಟ್ಗಳು ಏನಿರುತ್ತೆ ಅದನ್ನು ನಾನು ವಿಡಿಯೋ ಆಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, ಸೊ ಇವಾಗ ಕೆಲವರು ತುಂಬ ಬ್ಯುಸಿ ಇರ್ತಾರೆ. ಸೊ ಅವ್ರಿಗೆ ಸ್ವಲ್ಪ ಇನ್ಫಾರ್ಮೇಷನ್ ಸಿಗುತ್ತೆ. ಅದಾದ ನಂತರ ನನ್ನ ವ್ಯೂವರ್ಸ್ ಏನಿದ್ದಾರೆ, ಸೊ ಅವ್ರಿಗೆಲ್ಲ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಫ್ಯಾಕ್ಟ್ಗಳ ಬಗ್ಗೆ ಅಂತ ಹೇಳಿ. ಸೊ ಈಗ ಕೆಲವರು ಏಜ್ಡ್ ಆಗಿರ್ತಾರೆ. ಸೊ ಅವ್ರಿಗೆ ಇನ್ಫಾರ್ಮೇಷನ್ ಪ್ರತಿಯೊಂದು ಕಡೆ ಎಲ್ಲೆಲ್ಲಿ ಸೋರ್ಸ್ ಇರುತ್ತೆ ಮತ್ತು ಎಲ್ಲೆಲ್ಲಿ ಆರ್ಟಿಕಲ್ ಇರುತ್ತೆ, ಎಲ್ಲೆಲ್ಲಿ ಕಂಟೆಂಟ್ ಸಿಗುತ್ತೆ, ಅವರೆಲ್ಲ ಗೂಗಲ್ ಮಾಡ್ತಾ ಕೂರೋದಕ್ಕಾಗೋದಿಲ್ಲ. ಸೊ ಎಲ್ರಿಗೂ ಯೂಸ್ ಆಗೋ ಥರ ಒಂದು ಫ್ಯಾಕ್ಟ್ನ ನಾನು ಇನ್ಫಾರ್ಮೇಷನನ್ನು ವಿಡಿಯೋ ಮುಖಾಂತರ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಆ ಇನ್ಫಾರ್ಮೇಷನಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಅವರು ಆ ಸಿಚುವೇಷನಲ್ಲಿ ಇದ್ದಾಗ ಅವ್ರಿಗೇನಾದರೂ ಒಂದು ಹೆಲ್ಪ್ ಆಗೋ ಅಂಥದ್ದು ಅಥವಾ ಅವ್ರು ಇನ್ನೊಬ್ಬರಿಗೆ ಹೇಳೋ ಅಂಥದ್ದು ಈ ರೀತಿಯಾಗಿ ಹೆಲ್ಪ್ ಆಗುತ್ತೆ ಫ್ಯಾಕ್ಟ್ಗಳಿಂದ. ಸೊ ಆದ್ದರಿಂದ ಇವತ್ತು ನಾನು ಫ್ಯಾಕ್ಟ್ಗಳನ್ನು ಇನ್ಕ್ಲೂಡ್ ಮಾಡಿದ್ದೀನಿ ನನ್ನ ಡೈಲಿ ವ್ಲಾಗ್ಸ್ ಜೊತೆಗೆ. ಸೊ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ, ಇದಕ್ಕೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ. ಸೊ ಇವತ್ತು ನಾನು ಫಸ್ಟು ಫ್ಯಾಕ್ಟ್ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ್ಯಂಗರ್ ಅಂದರೆ ನಾವು ಕೋಪ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಲಿವರ್, ನಮ್ಮ ಯಾವ ಬಾಡಿ ಪಾರ್ಟ್ಗೆ ತುಂಬ ಡ್ಯಾಮೇಜ್ ಆಗುತ್ತೆ ಅಂದರೆ ಲಿವರ್. ನಮ್ಮ ಬಾಡಿಯಲ್ಲಿ ಲಿವರ್ ಇರುತ್ತೆ ಗೊತ್ತಾ, ಆ ಲಿವರು ನಾವು ಕೋಪ ಮಾಡ್ಕೊಂಡಾಗ ತುಂಬ ಬಲಹೀನ ಆಗುತ್ತೆ ಲಿವರು. ಆದ್ದರಿಂದ ನಾವು ಏನು ಮಾಡಬೇಕು, ಕೋಪ ಮಾಡ್ಕೊಳ್ಳೋದನ್ನು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಸೊ ಕೋಪ ಮಾಡ್ಕೊಳ್ಳೋದನ್ನು ಕಮ್ಮಿ ಮಾಡಬೇಕು ಅಂದರೆ ಏನು ಮಾಡಬೇಕು? ಸೊ ಫಸ್ಟು ನಾವು ಜಾಸ್ತಿ ಖಾರ ತಿಂತಾಯಿದ್ರೆ ನಮಗೆ ಸ್ವಲ್ಪ ಕೋಪ ಜಾಸ್ತಿ ಬರುತ್ತೆ ಅಂತ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ಸೊ ಆದ್ದರಿಂದ ಸ್ವಲ್ಪ ಕೋಪ ಕಮ್ಮಿ ಆಗಬೇಕು ಅಂದರೆ ಜಾಸ್ತಿ ನಾವು ವಾಟರ್ ಇಂಟೇಕ್ ಮಾಡ್ಕೋತಾ ಇದ್ದರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಾದ ನಂತರ ಕೋಪ ಕಮ್ಮಿ ಆಗೋದಕ್ಕೆ ಜಾಸ್ತಿ ಮೆಡಿಟೇಷನ್ಸ್ ಜೊತೆಗೆ ಯೋಗ ಕೂಡ ಮಾಡೋದ್ರಿಂದ ಕೋಪ ಎಲ್ಲ ಸ್ವಲ್ಪ ಹತೋಟಿಗೆ ಬರುತ್ತೆ ಅಂತ ಹೇಳಿ ಇದೊಂದು ಸಜೆಷನ್ನು. ಕೋಪ ಜಾಸ್ತಿ ಇರೋರಿಗೆ ಕೋಪ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ನೆಕ್ಸ್ಟ್ ಬಂದು ಏನಂತಿದೆ, ಲಂಗ್ಸ್ ಬಗ್ಗೆ ಇದೆ. ನೆಕ್ಸ್ಟ್ ಬಂದು ನಮ್ಮ ಶ್ವಾಸಕೋಶ. ಏನು ಈ ಲಂಗ್ಸ್ ಬಗ್ಗೆ ನಾವು ಯಾವಾಗಲೂ ದುಃಖದಲ್ಲಿದ್ದರೆ ನಮ್ಮ ಲಂಗ್ಸ್ ಏನಾಗುತ್ತೆ ಅಂತ ಹೇಳಿದರೆ ತುಂಬ ಲಂಗ್ಸು ವೀಕ್ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನಾವು ಜಾಸ್ತಿ ದುಃಖ ಪಡಬಾರ್ದು. ಏನೇ ಇದ್ದರೂ ಅಷ್ಟೇ ನಾವು ಅದನ್ನು ಹೊರ ಹಾಕಬೇಕಾಗತ್ತೆ. ಎಮೋಷನ್ಸ್ ಏನೇ ಇದ್ದರೂ ಅದನ್ನು ಹೊರ ಹಾಕಿಬಿಟ್ಟು ಅದಾದ ನಂತರ ರಿಲೀಫ್ ತೊಗೋಬೇಕಾಗತ್ತೆ. ಸೊ ಇವಾಗ ಲಂಗ್ಸ್ ಏನು ಅಂತೇಳಿದರೆ ಜಾಸ್ತಿ ಒಳಗೆ ಕೆಲವರು ನೋವನ್ನು ನುಂಗೋದಾಗಲಿ ಅಥವಾ ತುಂಬ ಜಾಸ್ತಿ ಯೋಚನೆ ಮಾಡೋದು, ನೋವು ನುಂಗೋದನ್ನೆಲ್ಲ ಮಾಡಬಾರ್ದು. ತುಂಬ ಒಳಗೆ ದುಃಖವನ್ನು ಅನುಭವಿಸ್ತಾ ಇರಬಾರ್ದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರಿಂದ ಏನಾಗುತ್ತೆ ಅಂದರೆ ಲಂಗ್ಸ್ ತುಂಬ ವೀಕ್ ಆಗೋದಕ್ಕೆ ಹೋಗುತ್ತೆ. ಸೊ ಶ್ವಾಸಕೋಶ ಚೆನ್ನಾಗಿರಬೇಕು ಅಂತಂದರೆ ನಾವು ಜಾಸ್ತಿ ನಗ್ನಗ್ತಾ ಚೆನ್ನಾಗಿರಬೇಕು. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ ನಮ್ಮ ಹೊಟ್ಟೆ ಬಗ್ಗೆ. ನಾವು ಜಾಸ್ತಿ ಯೋಚನೆ ಮಾಡ್ತಿದ್ರೆ ನಮ್ಮ ಹೊಟ್ಟೆಗೆ ಅದು ಎಫೆಕ್ಟ್ ಆಗುತ್ತೆ, ಅದು ಬಲಹೀನ ಮಾಡುತ್ತಂತೆ. ನಮ್ಮ ಸ್ಟೊಮಕ್ ಏನು ನಾವು ಯೂಸ್ ಮಾಡಬೇಕು, ನಾವು ಚೆನ್ನಾಗಿ ಊಟ ಮಾಡಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತೇಳಿದ್ರೆ ನಮ್ಮ ತಲೆಯಲ್ಲಿ ಯಾವುದೇ ಯೋಚನೆಗಳಿರಬಾರ್ದು. ಜಾಸ್ತಿ ಯೋಚನೆ ಮಾಡೋವಂಥವ್ರು ಸ್ವಲ್ಪನೇ ತಿಂತಾ ಇರ್ತಾರೆ. ಆಮೇಲೆ ಅವ್ರಿಗೆ ಬೇರೆ ಟೇಸ್ಟ್, ಅದು ತಿನ್ನಬೇಕು ಇದು ತಿನ್ನಬೇಕು ಅದು ಏನೂ ಅನಿಸ್ತಾ ಇರೋದಿಲ್ಲ ಅವ್ರಿಗೆ. ತುಂಬ ಯೋಚನೆ ಮಾಡ್ತಾ ಕೂತಿರೋರಿಗೆ ಟೇಸ್ಟ್ಗಳ ಬಗ್ಗೆ ಗಮನ ಇರೋದಿಲ್ಲ. ನಾವು ಏನು ತಿಂತಾಯಿದ್ದೀವಿ, ನಮಗೇನು ಇಷ್ಟ, ಏನೂ ಗಮನ ಇರೋದಿಲ್ಲ ಅವ್ರಿಗೆ. ಸೊ ಆದ್ದರಿಂದ ನಾವು ಜಾಸ್ತಿ ಯೋಚನೆ ಮಾಡೋದನ್ನು ಬಿಟ್ಟು ಚೆನ್ನಾಗಿ ನಮಗೇನು ಇಷ್ಟ ಅದನ್ನು ಹೊಟ್ಟೆ ತುಂಬ ಹೆಲ್ತಿ ಫುಡ್ಡನ್ನು ತಿನ್ನಬೇಕು. ಆವಾಗ ಸ್ಟೊಮಕ್ ಕೂಡ ಹೆಲ್ತಿಯಾಗಿರುತ್ತೆ, ಓವರಾಲ್ ಹೆಲ್ತ್ ಕೂಡ ಫೈನಾಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಹಾರ್ಟ್ ಮತ್ತು ಬ್ರೈನ್ ಬಗ್ಗೆ. ಸೊ ನಾವು ಜಾಸ್ತಿ ಸ್ಟ್ರೆಸ್ ತೊಗೊಳೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಒಂದು ಹೃದಯ ಹಾಗೂ ಮೆದುಳು ಏನಿದೆ ಅವೆರಡೂ ಕೂಡ ಬಲಹೀನ ಆಗೋ ಚಾನ್ಸಸ್ ಇರುತ್ತೆ. ಬಲಹೀನ ಆಗುತ್ತೆ ನಾವು ಜಾಸ್ತಿ ಸ್ಟ್ರೆಸ್ ತೊಗೋತಾ ಇದ್ದರೆ. ಜಾಸ್ತಿ ಟೆನ್ಷನ್ ತೊಗೋಬಾರ್ದು ತಲೆಗೆ. ನಾವು ತುಂಬ ಟೆನ್ಷನ್ ತೊಗೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಮೆದುಳು ಹಾಗೂ ನಮ್ಮ ಹೃದಯ ಎರಡೂ ಕೂಡ ವೀಕೆನ್ ಆಗುವಂತಹ ಚಾನ್ಸಸ್ ಇರುತ್ತೆ, ಎರಡೂ ಬಲಹೀನ ಆಗುತ್ತೆ. ಆದ್ದರಿಂದ ಸ್ಟ್ರೆಸ್ ತೊಗೊಳ್ದಲೇ ವಾಕಿಂಗ್ ಮಾಡಬೇಕಾಗತ್ತೆ.
ಸ್ವಲ್ಪ ವಾಕಿಂಗ್ ಮಾಡೋದ್ರಿಂದ ಸ್ಟ್ರೆಸ್ ಎಲ್ಲ ತುಂಬ ರಿಲೀಫ್ ಆಗುತ್ತೆ, ಬ್ರೈನೆಲ್ಲ ಫ್ರೀ ಆಗುತ್ತೆ, ಮೈಂಡು ಫ್ರೆಶ್ ಆಗುತ್ತೆ. ಸೊ ಆದ್ದರಿಂದ ವಾಕಿಂಗ್ ಮಾಡೋದು ತುಂಬ ಒಂದು ಒಳ್ಳೆ ಸಜೆಷನ್ ಇದಕ್ಕೆ ಹೇಳಬೇಕು ಅಂತೇಳಿದ್ರೆ. ಸ್ಟ್ರೆಸ್ಸು ರಿಲೀಫ್ ಆಗಬೇಕು ಅಂದರೆ ಫಸ್ಟು ವಾಕಿಂಗ್ ಮಾಡಬೇಕು. ನಾವು ಆಚೆಗಡೆ ಓಡಾಡಿದಷ್ಟು ನಮಗೆ ಸ್ಟ್ರೆಸ್ಸು ರಿಲೀಫ್ ಆಗುತ್ತೆ. ಸೊ ಯಾವುದೇ ಟೆನ್ಷನ್ ತಲೆಯಲ್ಲಿಲ್ಲ ಅಂದರೆ ಸೊ ಹಾರ್ಟ್ ಆ್ಯಂಡ್ ಬ್ರೈನ್ ಎರಡೂ ಹೆಲ್ತಿ ಅಂತಲೇ ಅರ್ಥ. ಸೊ ಇನ್ನೊಂದು ಪಾರ್ಟ್ ಏನದು ಅಂದರೆ ಕಿಡ್ನಿ. ಸೊ ಈ ಕಿಡ್ನಿ ಯಾರು ಏನು ಅನ್ಕೋತಾರೆ, ಸೊ ಡ್ರಿಂಕ್ಸ್ ಕೂಡ ಮಾಡಬಾರ್ದು. ಜೊತೆಗೆ ಈ ಕಿಡ್ನಿಗೆ ನಾವು ಜಾಸ್ತಿ ಹೆದರ್ಕೋತಾ ಇರಬಾರ್ದು. ಫಿಯರ್, ಕೆಲವ್ರಿಗೆ ಏನು ವಿಷಯನೇ ಇರಲ್ಲ, ಸುಮ್ಮನೆ ಚಿಕ್ಕದಕ್ಕೂ ಸಣ್ಣ ಪುಟ್ಟ ವಿಷಯಕ್ಕೂ ಸುಮ್ಮನೆ ಹೆದರ್ಕೋತಾ ಇರ್ತಾರೆ ಕೆಲವರು, ಯಾಕೆ ಅಂತ ಗೊತ್ತಿಲ್ಲ. ಸೊ ಹಾಗೆ ಹೆದರ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತೇಳಿದ್ರೆ ಕಿಡ್ನಿ ವೀಕೆನ್ಸ್ ಆಗುತ್ತಂತೆ. ಸೊ ಇವಾಗ ಹೆದರ್ಕೊಂಡ್ರೆ ನಾವು ಏನು, ಈಗ ಮಕ್ಕಳು ಹೆದರ್ಕೊಂಡಿದ್ದ ತಕ್ಷಣ ಸಣ್ಣ ಮಕ್ಕಳು ಟಾಯ್ಲೆಟ್ ಮಾಡ್ಕೊಂಡ್ಬಿಡ್ತಾರೆ ಹೆದರ್ಕೊಂಡಿದ್ದ ತಕ್ಷಣ. ಈ ರಾತ್ರಿ ಹೊತ್ತು ಮಕ್ಕಳು ಹೆದರ್ಕೋತಾರೆ ನೋಡಿ, ಅವರೆಲ್ಲ ಟಾಯ್ಲೆಟ್ ಮಾಡಿರ್ತಾರೆ ಮಕ್ಕಳು. ಸೊ ಅದರಲ್ಲೇ ಗೊತ್ತಾಗುತ್ತೆ ನಮಗೆ. ಸೊ ಹೆದರ್ಕೊಂಡಾಗ ಅದು ಕಿಡ್ನಿ ಬಲಹೀನ ಆಗ್ತಾ ಹೋಗುತ್ತೆ. ಸೊ ಆದ್ದರಿಂದ ನಾವು ಹೆದರ್ಕೊಬಾರ್ದು. ಸೊ ಹೆದರ್ಕೊಬಾರ್ದು ಅಂತೇಳಿದ್ರೆ ಮೈಂಡನ್ನು ಬೇರೆ ಕಡೆ ಡೈವರ್ಟ್ ಮಾಡಿಕೊಂಡು ನಮಗೆ ಏನು ಇಷ್ಟ ಇದೆ, ಕುಕ್ಕಿಂಗ್ ಇಷ್ಟ ಇದೆಯಾ, ಅಥವಾ ವಾಕಿಂಗ್ ಇಷ್ಟನಾ, ಅಥವಾ ಬ್ಯೂಟಿ ಆ್ಯಂಡ್ ವ್ಲಾಗ್ಸ್, ಈಗ ಏನಾದರೂ ಬ್ಯೂಟಿ ಟಿಪ್ಸು ಮಾಡ್ಕೊಳ್ಳೋದು ಅದರಲ್ಲಿ ಇಷ್ಟನಾ, ಬ್ಯೂಟಿಯಲ್ಲಿ ಏನು ಇಂಟ್ರೆಸ್ಟ್ ಇದೆ, ಆರ್ಟ್ ಆ್ಯಂಡ್ ಕ್ರಾಫ್ಟಾ ಅಥವಾ ಏನು, ಆ ಕಡೆ ನಾವು ಮೈಂಡನ್ನು ಡೈವರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ತುಂಬ ಜನಕ್ಕೆ ಕುಕ್ಕಿಂಗಲ್ಲಿ ಮತ್ತು ಈ ಕಾಸ್ಟ್ಯೂಮ್ಸಲ್ಲಿ ತುಂಬ ಜನ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ. ಸೊ ನಿಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದರಲ್ಲಿ ನೀವು ನಿಮ್ಮ ಮೈಂಡನ್ನು ಡೈವರ್ಟ್ ಮಾಡ್ಕೊಳ್ಳೋದ್ರಿಂದ ಸೊ ಈ ರೀತಿಯಾದಂತಹ ಯಾವುದೇ ಬಾಡಿ ಪಾರ್ಟ್ಸಿಂದು ನಿಮಗೆ ಬಲಹೀನ ಆಗೋವಂಥದ್ದು, ವೀಕೆನ್ ಆಗೋವಂಥದ್ದು ಅಥವಾ ನಿಮ್ಗೆ ಅದರಿಂದ ಟ್ರಬಲ್ ಆಗೋವಂಥದ್ದು ಏನೂ ಇರೋದಿಲ್ಲ. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ, ಇದು ಓವರಾಲ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಅಂತ ಹೇಳಿದ್ರೆ, ಸೊ ಎಲ್ಲ ಬಾಡಿ ಪಾರ್ಟ್ಸು ಫೈನ್ ಆಗಿರಬೇಕು ಅಂದರೆ, ಫಿಟ್ ಆಗಿರಬೇಕು ಅಂತಂದರೆ ನಾವು ಈ ಕೋಪ ಮಾಡ್ಕೊಳ್ಳೋದನ್ನು ಕಮ್ಮಿ ಮಾಡಿಕೊಂಡು ಮತ್ತು ಜಾಸ್ತಿ ಯೋಚನೆ ಮಾಡಬಾರ್ದು, ಚಿಂತೆ ಇಟ್ಕೋಬಾರ್ದು. ಜೊತೆಗೆ ಏನಂತೂ ನಾವು ತಲೆಯಲ್ಲಿ ಇಟ್ಕೊಂಡು ಅದ್ರ ಬಗ್ಗೆನೇ ಚಿಂತೆ ಮಾಡ್ತಿರಬಾರ್ದು. ಜೊತೆಗೆ ಹೆದರ್ಕೊಳ್ಳೋದನ್ನು ಕಮ್ಮಿ ಮಾಡ್ಕೋಬೇಕು ಆ್ಯಂಡ್ ಸ್ಟ್ರೆಸ್ಸನ್ನು ಕೂಡ ಕಮ್ಮಿ ಮಾಡ್ಕೋಬೇಕಾಗತ್ತೆ. ಸ್ಟ್ರೆಸ್ ಏನಿದೆ ನೋಡಿ ಅದನ್ನು ಕೂಡ ನಾವು ಕಮ್ಮಿ ಮಾಡ್ಕೋಬೇಕಾಗತ್ತೆ. ಸೊ ಈ ಸ್ಟ್ರೆಸ್ಸನ್ನು ನಾವು ಕಮ್ಮಿ ಮಾಡ್ಕೊಳ್ಳೋದ್ರಿಂದ ನಮಗೆ ಹಾರ್ಟ್ ಮತ್ತು ಬ್ರೈನ್ ಏನಿದೆ ನೋಡಿ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಯಾವುದೇ ಒಂದು ಪ್ರಾಬ್ಲಮ್ ಆಗೋದಿಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ವ್ಲಾಗಲ್ಲಿ ನಿಮಗೆ ಏನೇನು ಇನ್ಫಾರ್ಮೇಷನ್ ಸಿಕ್ಕಿದೆ ಅದು ಎಲ್ಲವನ್ನು ಏನೂ ತಪ್ಪದೆ ಸೊ ಎಲ್ಲರೂ ಕೂಡ ಫಾಲೋ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದಾದ ನಂತರ ನನ್ನ ಡೈಲಿ ವ್ಲಾಗು ಸ್ಟಾರ್ಟ್ ಆಗ್ತಿದೆ. ಸೊ ಇವತ್ತಿನ ಡೈಲಿ ವ್ಲಾಗಲ್ಲಿ ಏನಿತ್ತು ಅಂತ ಹೇಳಿದ್ರೆ, ನಿಶು ಸ್ಕೂಲಲ್ಲಿ ಸೋಮವಾರ ಇವತ್ತು ಆ್ಯಕ್ಚುಲಿ ಇದು ಸೋಮವಾರದ ವ್ಲಾಗ್ ಇದು. ನಿಶು ಸ್ಕೂಲಲ್ಲಿ ಅವಳಿಗೆ ಸಾಯಿಬಾಬನ ರೀತಿ ರೆಡಿ ಆಗಿ ಬರೋದಕ್ಕೆ ಹೇಳಿದರು ನಿಶ್ವಿಕನ್ ಸ್ಕೂಲಲ್ಲಿ. ಅಂದರೆ ಅವರು ಗುರು ಪೌರ್ಣಮಿನ ಆಚರಿಸ್ತಿದ್ರು ಸ್ಕೂಲಲ್ಲಿ, ಸೆಲೆಬ್ರೇಷನ್ ಮಾಡ್ತಿದ್ರು ಗುರು ಪೌರ್ಣಮಿನ. ಸೊ ಆದ್ದರಿಂದ ಯಾವುದಾದ್ರೂ ಗುರು, ಸಾಯಿಬಾಬಾನೇ ಅಂತ ಅವ್ರೇನು ಹೇಳಿರಲಿಲ್ಲ, ಬಟ್ ಯಾವುದಾದ್ರೂ ಒಂದು ಗುರು ಥರ ರೆಡಿ ಮಾಡಿ ಕಳಿಸ್ಬೇಕು ಅಂತ ಹೇಳಿದರು ಅವ್ರ ಸ್ಕೂಲಲ್ಲಿ. ಸೊ ಆದ್ದರಿಂದ ನಾನೇನು ಮಾಡಿದೆ ಅಂದರೆ ಸಾಯಿಬಾಬಂದು ರೆಡಿ ಮಾಡಿ ಕಳ್ಸೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಎಲ್ಲ ಔಟ್ಫಿಟ್ ರೆಡಿಯಾಗಿತ್ತು ಅವಳದು, ಪೈಜಾಮ, ಜುಬ್ಬ ಮತ್ತು ವೈಟ್ ಕಲರ್ ವೇಲ್ ಕೂಡ ಇತ್ತು ಅವ್ರ ಅಜ್ಜಿದು ವೇಲು. ಸೊ ಎಲ್ಲನೂ ರೆಡಿಯಾಗಿತ್ತಲ್ಲ, ಸಾಯಿಬಾಬನ ಥರ ರೆಡಿ ಮಾಡಿ ಕಳ್ಸೋಣ, ಒಂದು ನಾಮದ ಕಡ್ಡಿಲಿ ಬೊಟ್ಟನ್ನ ಇಟ್ಟು ಅಂತ ಅಂದ್ಕೊಂಡೆ. ಸೊ ಏನು ಅಂತ ಹೇಳಿದ್ರೆ ನಿಶು ಥರನೇ ಇನ್ನೊಂದು ಹುಡುಗ ಕೂಡ ಸ್ಕೂಲಲ್ಲಿ ಸೇಮ್ ಔಟ್ಫಿಟಲ್ಲಿ ಬಂದಿದ್ದ ಸಾಯಿಬಾಬನ ಥರನೇ. ಸೊ ಇಬ್ಬರು ಸಾಯಿಬಾಬನ ಥರ ರೆಡಿಯಾಗಿ ಹೋಗಿದ್ರು ಯೂರೋ ಕಿಡ್ಸ್ಗೆ. ಸೊ ಇಟ್ ವಾಸ್ ಅವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ನಿಶುಗೆ ರೆಡಿ ಮಾಡಿ ಕಳಿಸಿದ್ದು. ಆ್ಯಕ್ಚುಲಿ ಗುರು ಪೌರ್ಣಮಿ ಇದ್ದಿದ್ದು ಭಾನುವಾರ, ಆದರೆ ನಾವು ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದವರು ಸೋಮವಾರ ಸೆಲೆಬ್ರೇಷನ್ ಮಾಡ್ತಾಯಿದ್ರು ಸ್ಕೂಲಲ್ಲಿ. ಸೊ ಮೆಸೇಜ್ ನಮಗೆ ಫ್ರೈಡೇನೇ ಕಳಿಸ್ಬಿಟ್ಟಿದ್ರು ಮೆಸೇಜು. ಯಾಕಂದರೆ ಶನಿವಾರ ಭಾನುವಾರ ವೀಕೆಂಡ್ಸಲ್ಲಿ ಹಾಲಿಡೇ ಇರುತ್ತೆ ನಿಶ್ವಿಕಂಗೆ ಸ್ಕೂಲು, ಆದ್ದರಿಂದ ಫ್ರೈಡೇನೇ ಮೆಸೇಜ್ ಕಳಿಸಿದ್ರು ಯೂರೋ ಕಿಡ್ಸಲ್ಲಿ. ಸಂಡೇ ಗುರು ಪೌರ್ಣಮಿ ಇದೆ, ಅದನ್ನು ನಾವು ಮಂಡೇ ಸೆಲೆಬ್ರೇಟ್ ಮಾಡ್ತೀವಿ. ಸೊ ನಿಮ್ಮ ಕಿಡ್ಡಿಗೆ ಯಾವುದಾದ್ರೂ ಒಂದು ಗುರುವಿನ ಥರ ಡ್ರೆಸ್ಅಪ್ ಮಾಡಿ ಕಳಿಸಿ, ಜೊತೆಗೆ ಏನಾದರೂ ಒಂದು ಸ್ತೋತ್ರ ಹೇಳೋ ಥರ ರೆಡಿ ಮಾಡಿ ಕಳಿಸಿ ಅಂತ. ಆಮೇಲೆ ಅವರು ಏನು ನೋಟ್ ಕೊಟ್ಟಿದ್ರು ಅಂತ ಹೇಳಿದರೆ, ಹೊರಗಡೆಯಿಂದ ಯಾವುದೇ ರೀತಿಯಾದಂತಹ ರೆಂಟೆಡ್ ಕಾಸ್ಟ್ಯೂಮ್ಸ್ನ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ ಅಂತ ಹೇಳಿದರು. ಸೊ ಆದ್ದರಿಂದ ನಾವು ಹೊರಗಡೆ ರೆಂಟೆಡ್ ಕಾಸ್ಟ್ಯೂಮ್ಸ್ಗಿಂತ ಇವಾಗ ಮನೆಯಲ್ಲೇ ತುಂಬ ಡ್ರೆಸ್ಸಸ್ ಇದೆ ಅವಳದು, ಟ್ರೆಡಿಷ್ನಲ್ ವೇರ್ ಆಗಿರ್ಬೋದು ಅಥವಾ ಈ ರೀತಿಯಾದಂಥದ್ದು ಒಕೇಶ್ನಲ್ ವೇರ್ಸ್ ಎಲ್ಲ ತುಂಬಾ ಇದೆ. ಸೊ ಅದನ್ನೇ ನಾನು ಮಿಸ್ ಮ್ಯಾಚ್ ಮಾಡಿ ಇದನ್ನೇ ಹಾಕಿ ಕಳಿಸಿದ್ದೀನಿ. ಸೊ ಇದು ಮಿಸ್ ಮ್ಯಾಚ್ ಏನಾಗಿಲ್ಲ, ವೈಟ್ ಆ್ಯಂಡ್ ವೈಟ್ ಅದು ಮ್ಯಾಚಿಂಗೇನೆ. ಅದು ಆ್ಯಕ್ಚುಲಿ ಅವಳ ಕಝಿನ್ದು ನೇಸರ್ದದು ಕುರ್ತಾ ಮತ್ತು ಪೈಜಾಮ ತುಂಬ ಇವಳಿಗೆ ಆಗುತ್ತೆ, ಚೆನ್ನಾಗೇ ಆಗುತ್ತೆ ಫಿಟ್ಟಿಂಗ್ಸು.
ಸೊ ವೈಟ್ ಆ್ಯಂಡ್ ವೈಟ್ ಹಾಕಿ ಅದಕ್ಕೆ ವೈಟ್ ಸ್ಕಾರ್ಫ್ ಕಟ್ಟಿದ್ರೆ ಸೇಮ್ ಸಾಯಿಬಾಬನ ಥರನೇ ಲುಕ್ ಕಾಣ್ತಿತ್ತು ನಿಶುದು. ಸೊ ರೆಡಿ ಮಾಡಿಕೊಂಡು ನಾನು ಸ್ಕೂಲಿಗೆ ಕರ್ಕೊಂಡು ಹೋದೆ ನಿಶ್ವಿಕನ. ಸೊ ಅಲ್ಲಿ ಆಲ್ರೆಡಿ ರೆಡಿಯಾಗಿದ್ದವರು ಮಕ್ಕಳುಗಳು ನಮ್ಮ ಕಣ್ಣಿಗೆ ಯಾರೂ ಕಾಣಿಸ್ಲಿಲ್ಲ. ಬಟ್ ಆಲ್ರೆಡಿ ಅವರೆಲ್ಲ ಸ್ಕೂಲ್ ಒಳಗಡೆ ಹೋಗಿಬಿಟ್ಟಿದ್ರು. ನಾನು ಅಂದ್ಕೊಂಡೆ ಯಾರೂ ರೆಡಿಯಾಗಿ ಬಂದಿಲ್ವೇನೋ, ನಿಶ್ವಿಕನ್ ಮಾತ್ರ ನಾನು ರೆಡಿಯಾಗಿ ಕಳಿಸಿದ್ದೀನಿ ಅಂತ. ಬಟ್ ಆದರೆ ವಿಡಿಯೋದಲ್ಲಿ ನೋಡಿದಾಗ ಒಂದು ಹುಡುಗ ಸಾಯಿಬಾಬನ ಥರ ರೆಡಿಯಾಗಿದ್ದ, ಮತ್ತು ಇನ್ನೊಂದು 2-3 ಜನ ಟ್ರೆಡಿಷ್ನಲ್ ವೇರ್ ಹಾಕ್ಕೊಂಬಂದಿದ್ರು. ಅಕಸ್ಮಾತ್ ಏನಾದರೂ ನಾವು ಗುರು ಥರ ರೆಡಿ ಮಾಡೋದಕ್ಕೆ ಆಗಲ್ಲ ಮಕ್ಕಳಿಗೆ ಅಂತ ಹೇಳಿದ್ರೆ, ಗುರು ಕಾಸ್ಟ್ಯೂಮ್ ಹಾಕೋದಕ್ಕಾಗಲ್ಲ ಅಂತಂದರೆ ಏನಾದರೂ ಟ್ರೆಡಿಷ್ನಲ್ ವೇರ್ ಬೇಕಾದರೂ ನೀವು ಹಾಕ್ಬಿಟ್ಟು ಕಳಿಸ್ಬೋದು ಅಂತ ಹೇಳಿ ಮೆಸೇಜನ್ನು ಮಾಡಿದರು ಸ್ಕೂಲಿಂದ. ಸೊ ಅವ್ರು ಏನೇ ಮೆಸೇಜ್ ಕಳಿಸಿದ್ರು ವಾಟ್ಸಪ್ಪಲ್ಲಿ ಕಳಿಸ್ಬಿಡ್ತಾರೆ. ಯೂರೋ ಕಿಡ್ಸ್ ಅಂತ ಒಂದು ವಾಟ್ಸಪ್ದು ಗ್ರೂಪ್ ಇದೆ ಅವ್ರದ್ದು, ಅದ್ರಲ್ಲಿ ಹಾಕ್ತಾರೆ ಎಲ್ಲವನ್ನು. ಸೊ ನಿಶುನ ಬಿಟ್ಟು ಬಂದೆ ನೋಡಿ, ಇಲ್ಲಿ ಅಬ್ಬಿ ಅಂತ ಹೇಳ್ತಾ ಇದ್ದಾನೆ, ಅವನ್ನ ಎತ್ಕೊಂಡು ಹೋಗಲಿಲ್ಲ ಅಂತ. ಯೂಶ್ವಲಿ ಏನಂದರೆ ಅವ್ರ ಪಪ್ಪ ಎತ್ಕೊಂಡು ಹೋಗ್ತಾರೆ ಅಬ್ಬಿ ಅಂತ ಮತ್ತು ನಿಶು ಇಬ್ಬರೂ ಒಟ್ಟಿಗೆ. ಆದರೆ ನಾನು ಇವನ್ನ ಎತ್ಕೊಂಡು ಹೋಗಲ್ಲ, ಕಾರಲ್ಲೇ ಬಿಟ್ಟಿರ್ತೀನಿ ಯಾವಾಗ್ಲೂ. ಸೊ ಅದಕ್ಕೆ ಅಳ್ತಾ ಇದ್ದಾನೆ ಎತ್ಕೊಂಡು ಹೋಗಲಿಲ್ಲ ಅಂತ. ಸೊ ನಿಶುನ ಸ್ಕೂಲಿಗೆ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಆದ ನಂತರ ನಾನು ಆ್ಯಸ್ ಯೂಶ್ವಲ್ ರಂಗೋಲಿ ಹಾಕೋದಕ್ಕೆ ಬಂದೆ. ಸೊ ರಂಗೋಲಿ ಹಾಕೋಣ ಅಂಥೇಳಿ ಎಲ್ಲ ಒರೆಸ್ಕೊತಾ ಇದ್ದೀನಿ. ಒಂದು ಫ್ರೀ ಹ್ಯಾಂಡ್ ರಂಗೋಲಿ ಬಿಡ್ತಾಯಿದ್ದೆ ನಾನು ಅವತ್ತು ಆ್ಯಕ್ಚುಲಿ. ಸೊ ಅದಕ್ಕೆ ನಾನು ಕ್ಯಾಮ್ರಾನ ಒಳಗಡೆಯಿಂದ ಈ ಕಡೆ ತೊಗೊಂಬಂದಿಟ್ಟೆ. ಸೊ ಫ್ರೀ ಹ್ಯಾಂಡ್ ರಂಗೋಲಿ ಕಾಣಿಸುತ್ತೇನೋ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಬಟ್ ಆದರೆ ಆ ರಂಗೋಲಿ ಕಾಣಿಸ್ಲಿಲ್ಲ, ಬರೀ ಅರಿಶಿನ ಕುಂಕುಮ ಇಡೋದಷ್ಟೇ ಕಾಣ್ತಾಯಿದೆ. ಬಟ್ ಕ್ಯಾಮ್ರಾನ ನಾನು ರಂಗೋಲಿ ಬಿಟ್ಟಾದ ನಂತರ ನಾನು ತೋರಿಸಿದ್ದೀನಿ ಹೇಗೆ ಕಾಣ್ತಿದೆ ಫ್ರೀ ಹ್ಯಾಂಡ್ ರಂಗೋಲಿ ಅಂತ ಹೇಳಿ. ಸೊ ಈ ಫ್ರೀ ಹ್ಯಾಂಡ್ ರಂಗೋಲಿ ನಾನು ಫಸ್ಟು ಬುಕ್ಸಲ್ಲಿ ಬಿಡ್ತಾಯಿದ್ವಿ. ಅಂದರೆ ನಮ್ಮ ಸ್ಕೂಲಲ್ಲಿ ಪ್ರಾಜೆಕ್ಟ್ ಮಾಡೋದಕ್ಕೆಲ್ಲ ಹೇಳ್ತಾಯಿದ್ರು ಸ್ಕೂಲಲ್ಲಿ. ಸೊ ಆಗ ಪ್ರಾಜೆಕ್ಟ್ ಎಲ್ಲ ನಾವು ಮಾಡ್ತಾಯಿದ್ವಲ್ಲ, ಎಲ್ಲ ಸಬ್ಜೆಕ್ಟು ಪ್ರಾಜೆಕ್ಟ್ ವರ್ಕ್ ಮಾಡಬೇಕಿತ್ತು. ಸೊ ಆವಾಗ ನಾವು ಏನು ಮಾಡ್ತಾಯಿದ್ವಿ ಅಂದರೆ ಸ್ಟಿಕ್ ಫೈಲ್ ಬರ್ತಾಯಿತ್ತು. ಸ್ಟಿಕ್ ಫೈಲಲ್ಲಿ ಪೇಜಸನ್ನು ಹಾಕಿ ಅದರಲ್ಲಿ ಶೈನಿಂಗ್ ಪೆನ್ನಲ್ಲಿ ಬರಿತಾಯಿದ್ವಿ ನಾವು. ಸೊ ಆವಾಗ ನಾನು ಈ ಫ್ಲವರ್ಸನ್ನು ಯೂಸ್ ಮಾಡ್ತಾಯಿದ್ದೆ. ಹೇಗೆ ಅಂದರೆ ಈ ಫ್ಲವರ್ಸ್ ಡಿಸೈನನ್ನು ನಾನು ಆ ಪೇಜಸ್ ಮೇಲೆ ಎಡ್ಜಸಲ್ಲಿ ಕಾರ್ನರ್ಸಲ್ಲಿ ನಾನು ಬರಿತಾಯಿದ್ದೆ. ಶೈನಿಂಗ್ ಪೆನ್ನಲ್ಲಿ ಯೂಸ್ ಮಾಡ್ತಾಯಿದ್ವಿ. ಆಮೇಲೆ ಪೇಂಟಿಂಗಲ್ಲಿ ಅಥವಾ ಪೆನ್ಸಿಲಲ್ಲಿ ಬರೆದು ಅದಾದ ನಂತರ ಸ್ಕೆಚ್ ಪೆನ್ನಲ್ಲಿ ಡಾರ್ಕನ್ ಮಾಡೋದು ಆ ಥರ. ಸೊ ಚೆನ್ನಾಗಿರ್ತಾಯಿತ್ತು ಈ ಫ್ರೀ ಹ್ಯಾಂಡ್ ಫ್ಲವರ್ದು. ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡೆ, ಬಟ್ ಚೆನ್ನಾಗಿ ಬಂದಿದೆ ಫ್ರೀ ಹ್ಯಾಂಡ್ ಡ್ರಾಯಿಂಗು ಫ್ಲವರ್ ಥರ. ಒಂದು 3 ಫ್ಲವರ್ಸ್ ಬಿಟ್ಟಿದ್ದೀನಿ. ಅದಾದ ನಂತರ ಲೀವ್ಸನ್ನು ಹಾಕೋಣ ಅಂದ್ಕೊಂಡೆ, ಬಟ್ ಲೀವ್ಸ್ ಏನೂ ಹಾಕಕ್ಕೆ ಹೋಗಲಿಲ್ಲ. ಯಾಕಂದರೆ ಹೇಗಿದ್ದರೂ ಹುಡುಗರು ಅಳಿಸ್ತಾರೆ ಒಂದು ಸ್ವಲ್ಪ. ಸೊ ಸುಮಾರಾಗೆ ಹಾಕ್ತೆ. ಹೀಗೆ ನೋಡಿ ಈ ರೀತಿಯಾಗಿ ಕಾಣ್ತಾ ಇದೆ. ಹೆಡ್ಡಿಂಗ್ ಮಾತ್ರ ನಾನು ಲೀವ್ಸ್ ಹಾಕ್ತೆ, ಮತ್ತು ಒಂದು 3 ಫ್ಲವರ್ ಈ ರೀತಿಯಾಗಿ ಬಿಟ್ಟಿದೆ. ತುಂಬ ಚೆನ್ನಾಗಿ ಬಂದಿದೆ, ನೋಡೋದಕ್ಕೆ ಒಂಥರ ಚೆನ್ನಾಗಿ ಕಾಣ್ತಿತ್ತು. ನಾನು ಬುಕ್ಕಲ್ಲಿ ಬರೆದಿರೋದೇ ಜ್ಞಾಪನಕ್ಕೆ ಬಂತು. ಆವಾಗ ನಾನು ಪ್ರಾಜೆಕ್ಟ್ ಎಲ್ಲ ಮಾಡ್ತಿದ್ದೀನಲ್ಲ, ಆವಾಗ ಈ ಥರ ಫ್ಲವರ್ಸ್ ಹಾಕ್ಬಿಟ್ಟು ಲೀವ್ಸ್ ಎಲ್ಲ ಬರಿತಾಯಿದ್ದೆ, ಬ್ರ್ಯಾಂಚಸ್ ಥರ ಬಳ್ಳಿ ಥರ ಹಾಕ್ಬಿಟ್ಟು. ಸೊ ಇನ್ನು ಕೆಲವು ಪ್ರಾಜೆಕ್ಟ್ಸಿಗೆ ಏನು ಅಂತಂದರೆ ಫುಲ್ಲು ಪ್ಲೇನ್ ಲೈನ್ ಎಳಿಬೇಕಾಗಿತ್ತು ಸ್ಕೇಲಲ್ಲಿ. ಬಟ್ ಒಂದೊಂದಕ್ಕೆ ಈ ಥರ ಬರಿತಾಯಿದ್ವಲ್ಲ, ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಈಗ ನಿಶುಗೇನಾದರೂ ಸ್ಕೂಲಲ್ಲಿ ಪ್ರಾಜೆಕ್ಟ್ಸ್ ಕೊಟ್ಟರೆ ಸೊ ಮಾಡೋಣ ಅಂತ ಇದ್ದೀನಿ. ಬಟ್ ಅವಳಿಗಿನ್ನೂ ಏನೂ ಅದೆಲ್ಲ ಇಲ್ಲ, ಯಾಕಂದರೆ ಇನ್ನೂ ನರ್ಸರಿ ಅಲ್ವಾ. ಸೊ ಅದರಿಂದ ಸೊ ಅದಾದ ನಂತರ ನಾನು ಸಾಂಬಾರು ರೆಡಿ ಮಾಡ್ಕೊಳ್ಳೋದಕ್ಕೆ ಬರ್ತಾಯಿದ್ದೀನಿ. ಸೊ ಆ್ಯಸ್ ಯೂಶ್ವಲ್ ಸಾಂಬಾರನ್ನ ರೆಡಿ ಮಾಡೋದಕ್ಕಿಟ್ಟು ಅದಾದ ನಂತರ ಈ ಶೆಲ್ಫನ್ನೆಲ್ಲ ಒರೆಸ್ಕೊತೀವಿ. ಅಂದರೆ ಇದು ವೀಕ್ಲಿ ಒನ್ಸ್ ನಾವೇನು ಮಾಡ್ತೀವಿ ಅಂತೇಳಿದ್ರೆ ಶೆಲ್ಫೆಲ್ಲ ಕ್ಲೀನಾಗಿರಬೇಕು ಅಂತೇಳಿದ್ರೆ ಒಂದು ಸ್ವಲ್ಪ ಸಬೀನ ಮತ್ತು ಒಂದು ಸ್ವಲ್ಪ ಸೋಪನ್ನು ಹಾಕಿ ನಾರಲ್ಲಿ ಚೆನ್ನಾಗಿ ಒಂದು ಕಡೆಯಿಂದ ಚೆನ್ನಾಗಿ ಬ್ರಷ್ ಮಾಡ್ಕೊಂಬಂದ್ಬಿಡಬೇಕು ನೀಟಾಗಿ ಕಲ್ಲನ್ನು. ಆವಾಗ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಬೇಕು. ಒಂದು 2 ಸಲ ಈ ರೀತಿ ಮಾಡೋದ್ರಿಂದ ಕಲ್ಲು ತುಂಬ ಶೈನಿಂಗ್ ಆಗಿರುತ್ತೆ, ತುಂಬ ಕ್ಲೀನ್ ಅನಿಸುತ್ತೆ. ಆಮೇಲೆ ಈ ಇರುವೆಗಳು ಓಡಾಡ್ತಿರುತ್ತೆ ಕೆಲವರು ಅಡುಗೆ ಮನೆಗಳಲ್ಲಿ, ಕಪ್ಪಿರುವೆ ಆಗಿರ್ಬೋದು, ಕೆಂಪಿರುವೆ ಆಗಿರ್ಬೋದು. ಅದು ಏನಕ್ಕೆ ಅಂದರೆ ಅಲ್ಲಿ ಇಲ್ಲಿ ಹೋಲಿಸಿದ್ರೆ ಆಮೇಲೆ ಏನಾದರೂ ತಿಂಡಿಗಳು, ಅಂಟು, ಟೀ, ಕಾಫಿ, ಆಮೇಲೆ ಈ ಸಕ್ಕರೆ ಅದು ಇದು ಬಿದ್ದಿದ್ರೆ ಇರುವೆಗಳು ಬರ್ತಾ ಇರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಈ ಫೆನೈಲ್ ಹಾಕಿ ಒರೆಸೋದ್ರಿಂದನೂ ಚೆನ್ನಾಗಾಗುತ್ತೆ. ಆ ಸ್ಮೆಲ್ಲಿಗೆ ಏನೂ ಬರೋದಿಲ್ಲ, ಇರುವೆ ಆಗಲಿ ಇನ್ನೊಂದಾಗಲಿ. ಅಥವಾ ನೀವು ಸಬೀನ ಮತ್ತು ಈ ಸೋಪನ್ನು ಹಾಕಿ ಉಜ್ಜಿ ಎಲ್ಲ ನೀಟಾಗಿ ಒರೆಸೋದ್ರಿಂದನೂ ಯಾವುದೇ ಕ್ರಿಮಿಕೀಟಗಳು ಬರೋದಿಲ್ಲ, ಅಷ್ಟೊಂದು ಕ್ಲೀನ್ ಅನಿಸುತ್ತೆ ಎಲ್ಲನೂ. ಸೊ ಇವಾಗ ಮಧ್ಯಾಹ್ನ ಆಗಿರೋದ್ರಿಂದ ನಾನು ಅನ್ನಕ್ಕೆ ಇಡ್ತಾಯಿದ್ದೀನಿ. ಮತ್ತು ಈ ಲೈಝಾಲ್ ಯೂಸ್ ಮಾಡೋದ್ರಿಂದ ಏನು ಅಷ್ಟು ಉಪಯೋಗ ಆಗೋದಿಲ್ಲ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈ ಲೈಝಾಲ್ ಹಾಕಿ ಒರೆಸ್ಬಿಟ್ರು ಇರುವೆಗಳು ಏನು ಕಮ್ಮಿ ಆಗೋದಿಲ್ಲ. ಅದ್ರ ಬದಲಿಗೆ ಸಬೀನ ಹಾಕಿ ಉಜ್ಜಿಬಿಟ್ಟು ನೀಟಾಗಿ ಒರೆಸ್ಬಿಟ್ರೆ ಅಷ್ಟೊಂದೇನು ಇರುವೆಗಳಾಗಲಿ ಬೇರೆ ಕ್ರಿಮಿಗಳಾಗಲಿ ಯಾವುದು ಏನೂ ಬರೋದಿಲ್ಲ. ಸೊ ನಾನು ಸಬೀನ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಸಬೀನ ಮತ್ತು
ವಿಮ್ ಸೋಪು ಇವೆರಡನ್ನೂ ಹಾಕಿ ಚೆನ್ನಾಗಿ ಉಜ್ಜೋದ್ರಿಂದ ಯಾವುದೇ ಒಂದು ಕಲ್ಲ ಮೇಲೆ ಏನು ಒಂದು ಕ್ರಿಮಿ ಆಗಲಿ ಇನ್ನೊಂದಾಗಲಿ ಏನು ಓಡಾಡೋದಿಲ್ಲ, ಚೆನ್ನಾಗಿರುತ್ತೆ ಇಲ್ಲಿ. ಸೊ ಇಲ್ಲಿ ನಾನು ಎಲ್ಲ ಜಾಲಿಸ್ತಾ ಇದ್ದೀನಿ. ಸೊ ಸೊಪ್ಪನ್ನು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಮಸಪ್ಪಾಗಿರೋದ್ರಿಂದ ಎಲ್ಲ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಸೊಪ್ಪನ್ನೆಲ್ಲನೂ. ಸೊ ಮೊಸಪ್ಪನ್ನು ಎರಡು ರೀತಿಯಾಗಿ ಮಾಡ್ಬೋದಲ್ಲ, ಆವಾಗಲೇ ಆಲ್ರೆಡಿ ನಾನು ವಿಡಿಯೋದಲ್ಲೆಲ್ಲ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಒಂದು ಹುರಿದ್ಬಿಟ್ಟು ಹಾಕೊಬೋದು, ಮತ್ತು ಇನ್ನೊಂದು ಬೇಯಿಸ್ಬಿಟ್ಟು ಬೇಳೆ ಟೊಮೆಟೊ ಈರುಳ್ಳಿ ಎಲ್ಲ ಬೇಯಿಸ್ಬಿಟ್ಟು ಮಾಡೋವಂಥದ್ದು. ಸೊ ಎರಡು ರೀತಿಯಾದಂಥ ಸಾಂಬಾರುಗಳು, ಎರಡು ಟೈಪ್ ಮಾಡ್ಬೋದು ಮಸಪ್ ಸಾಂಬಾರು. ಸೊ ಅದಾದ ನಂತರ ನಾನಿವಾಗ ಬೇರೆ ಇನ್ನೊಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಸೊ ಈ ರೆಸಿಪಿಯನ್ನು ನಾನು ಬೆಳಿಗ್ಗೆ ಮಾಡಿದ್ದೆ, ಅಂದರೆ ಪಾಲಕ್ ಪನ್ನೀರ್ ರೆಸಿಪಿ. ಅದಕ್ಕೇನೆಲ್ಲ ಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ, ಏನೆಲ್ಲ ಬೇಕು ಅಂತ ಹೇಳಿ. ಅದಕ್ಕೆ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಚಕ್ಕೆ ಮತ್ತು ಪಲಾವ್ ಎಲೆ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ. ಒಂದು 2-3 ಹಿಡಿಯಷ್ಟು ಗೋಡಂಬಿ ತೊಗೊಂಡಿದ್ದೀನಿ. ಆಮೇಲೆ ಪನ್ನೀರನ್ನು ಸಣ್ಣದಾಗಿ ಬ್ಲಾಕ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫಸ್ಟು ಪನ್ನೀರನ್ನ ನಾವು ಫ್ರೈ ಬೇಕಾಗುತ್ತೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಾಗುತ್ತೆ ಬಾಣಲಿಗೆ ಒಂದು 2-3 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಪನ್ನೀರನ್ನು ಫ್ರೈ ಮಾಡ್ಕೋಬೇಕು. ಪನ್ನೀರೆಲ್ಲ ಬ್ರೌನ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸೊ ನಾನೊಂದು ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೋತೀನಿ. ಪನ್ನೀರು ಜಾಸ್ತಿ ಫ್ರೈ ಮಾಡಿಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಪನ್ನೀರು ಫ್ರೈ ಆದಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಆಮೇಲೆ ಪಾಲಕ್ ಸೊಪ್ಪನ್ನು ಒಂದು ಕಡೆ ಬೇಯಿಸಬೇಕಾಗುತ್ತೆ. ನಾನು ಬರೀ ಎಲೆಯನ್ನು ತೊಗೊಂಡಿದ್ದೀನಿ, ಸೊಪ್ಪು ಕಡ್ಡಿ ಎಲ್ಲ ತೊಗೊಂಡಿಲ್ಲ. ಬರೀ ಪಾಲಕ್ ಎಲೆಗಳನ್ನು ಮಾತ್ರ ತೊಗೊಂಡು ಬೇಯಕ್ಕೆ ಹಾಕಿದ್ದೀನಿ ನಾನು. ಸೊ ಅದು ಚೆನ್ನಾಗಿ ಜಾಸ್ತಿ ಏನು ಕುದಿಯೋದೇನು ಬೇಕಾಗಿಲ್ಲ, ಒಂದು 5-10 ನಿಮಿಷ ಕುದ್ರೆ ಸಾಕು. ಆಮೇಲೆ ಅದನ್ನು ರುಬ್ಬಿಟ್ಟು ಹಾಕಬೇಕು. ಆಮೇಲೆ ನಾವು ಪಲ್ಯನ ಕುದಿಸ್ತೀವಲ್ಲ ಆದ್ದರಿಂದ. ಸೊ ನಾನು ಎತ್ಕೊಂಡಿದ್ದೀನಿ ಕುದ್ದಿರೋದನ್ನು. ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ಒಂದು ಕಡೆ, ಮತ್ತು ಇನ್ನೊಂದು ಕಡೆ ಒಗ್ಗರಣೆ ಹಾಕ್ತಾಯಿದ್ದೀನಿ ನಾನು. ಎಣ್ಣೆ, ಸಾಸಿವೆ ಹಾಕಲಿಲ್ಲ ನಾನು, ಜೀರಿಗೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಮತ್ತು ಜೀರಿಗೆ ಹಾಕಿದ್ದೀನಿ. ಈರುಳ್ಳಿ, ಟೊಮೆಟೊ ಮತ್ತು ಪಲಾವ್ ಎಲೆ ಹಾಕಿ ಹೀಗೆ ಹುರ್ಕೋತಾ ಇದ್ದೀನಿ. ಅದಾದ ನಂತರ ಅದಕ್ಕೆ ರುಬ್ಬಿರೋಂಥ ಮಿಶ್ರಣವನ್ನು ಹಾಕಬೇಕಾಗತ್ತೆ. ರುಬ್ಬಿರೋ ಮಿಶ್ರಣ ಹಾಕಿದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲ ಹಾಕಬೇಕು. ಅದಾದ ನಂತರ ನಾವು ಗೋಡಂಬಿಯನ್ನು ರುಬ್ಬಿ ಹಾಕಬೇಕಾಗತ್ತೆ. ಸೊ ಗೋಡಂಬಿ ರುಬ್ಬಿ ಹಾಕೋದ್ರಿಂದ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಟೇಸ್ಟ್ ಬರುತ್ತೆ. ಫ್ರೆಶ್ ಕ್ರೀಮ್ ಹಾಕ್ಬೋದು. ನಿಮಗೆ ಗೋಡಂಬಿ ಇಷ್ಟ ಇಲ್ಲ ಅಂದರೆ ಫ್ರೆಶ್ ಕ್ರೀಮ್ನ ತೊಗೊಂಬಂದು ಹಾಕ್ಕೊಳ್ಳಿ, ಅದು ಒಂದು ಸ್ವಲ್ಪ ಸ್ವೀಟ್ ಟೇಸ್ಟ್ ಕೊಡುತ್ತೆ. ಫ್ರೆಶ್ ಕ್ರೀಮ್ ಆಗಿರ್ಬೋದು ಅಥವಾ ಗೋಡಂಬಿ ಆಗಿರ್ಬೋದು. ಸೊ ನಮ್ಮ ಮನೇಲಿ ಗೋಡಂಬಿನೇ ಇರೋದ್ರಿಂದ ನಾನು ಗೋಡಂಬಿ ರುಬ್ಬಿ ಹಾಕಿದ್ದೀನಿ. ಇಲ್ಲಾಂದರೆ ನೀವು ಫ್ರೆಶ್ ಕ್ರೀಮ್ನ ಹಾಕೋದ್ರಿಂದ ಅದು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ರೆಸ್ಟೋರೆಂಟ್ ಸ್ಟೈಲಲ್ಲಿ ನೀವು ಹೇಗೆ ತಿಂತಿರೋ ರೆಸ್ಟೋರೆಂಟಲ್ಲಿ ಪಾಲಕ್ ಪನ್ನೀರು ಮತ್ತು ಬಟರ್ ಪನ್ನೀರು ಅದೇ ರೀತಿಯಾಗಿ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಇದು ಚಪಾತಿ, ಪೂರಿಗೆ ಮತ್ತು ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಆಗೇ ಆಗುತ್ತೆ, ನೀವು ಅಳತೆ ಪ್ರಕಾರ ಕರೆಕ್ಟಾಗಿ ಹಾಕಿದ್ರೆ ಇದು ಪಾಲಕ್ ಪನ್ನೀರು ತುಂಬಾ ಚೆನ್ನಾಗಾಗುತ್ತೆ. ನೋಡಿ ಇವಾಗ ನಾನು ಗೋಡಂಬಿ ರುಬ್ಬಿರೋದನ್ನು ಹಾಕಿದ್ದೀನಿ. ಈಗ ನಾನು ಪನ್ನೀರನ್ನು ಹಾಕಿದೆ. ಪನ್ನೀರನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಸೊ ಅದು ವೈಟಿಂದ ಸ್ವಲ್ಪ ಬ್ರೌನ್ ಆಗಿ ಟರ್ನ್ ಆಗಿದೆ. ಸೊ ರೆಸಿಪಿ ರೆಡಿ. ಧನ್ಯವಾದಗಳು.